ಸ್ನೇಹಿತರೆ, ಒಂದು ಕಡೆ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಮೀಕ್ಷೆಯನ್ನು ಕೂಡ ಆರಂಭ ಮಾಡಿದೆ. ಇದರ ಬೆನ್ನಲ್ಲೇ ಇತ್ತೀಚಿನ ದಿನಗಳಲ್ಲಿ ಜಾತಿ ಮತ್ತು ಧರ್ಮ ಅಂತ ಹೇಳಿಬಿಟ್ಟು ರಾಜಕಾರಣಿಗಳು ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಇಂತಹ ಒಂದು ಸಂಕೋಲೆಗಳಿಂದ ಮಕ್ಕಳನ್ನು ದೂರ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು, ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೆ ಇದ್ದಂತಹ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದಷ್ಟು ಮೂಢನಂಬಿಕೆಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕಾಗಿದ್ದಂತಹ ಒಂದು ಶತಮಾನದಲ್ಲಿ ಮತ್ತೆ ನಾವು ವಾಪಸ್ಸು ಅಂದರೆ ನಮ್ಮ ಹಿಂದಿನ ಶತಮಾನಗಳಲ್ಲಿ ಇದ್ದಂತಹ ಆಚರಣೆ ಪದ್ಧತಿ ಇವೆಲ್ಲವೂ ಮತ್ತೆ ಇಲ್ಲಿ ಈ ಪ್ರಸ್ತುತದಲ್ಲಿ ಅದು ಫಾಲೋ ಆಗ್ತಿದೆಯಲ್ಲ ಅನ್ನುವಂತಹ ಒಂದು ಬೇಸರ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಸೊ ಹಿಂದೆ ಇದ್ದಂತಹ ಸಂಪ್ರದಾಯ ವ್ಯವಸ್ಥೆಗಳಿಗೆ ತಿಲಾಂಜಲಿ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಜಾತಿ ಅಂತೇಳಿ ಹೊಡೆದಾಡೋದು ಬೇಡ ಅಂತ ಹೇಳಿದರೂ ಕೂಡ ಒಂದಷ್ಟು ಸೋಕಾಲ್ಡ್ ಬುದ್ಧಿಜೀವಿಗಳು ಅದನ್ನೇ ಆಧಾರವಾಗಿಟ್ಕೊಂಡು ಅದನ್ನೇ ಟ್ರಂಪ್ ಕಾರ್ಡ್ ಇಟ್ಕೊಂಡು ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂತಂದರೆ ಚಾಮರಾಜನಗರದಲ್ಲಿ ನಡೆದಿರುವಂತಹ ಒಂದು ಉದಾಹರಣೆ ಏನು ಅಂತಂದರೆ, ಚಾಮರಾಜನಗರ ಜಿಲ್ಲೆಯ ಹೊಮ್ಮ ಗ್ರಾಮದಲ್ಲಿ ಸುಮಾರು 99 ವರ್ಷಗಳ ಇತಿಹಾಸವಿರುವಂತಹ ಒಂದು ಸರ್ಕಾರಿ ಶಾಲೆ ಇದೆ. ಆ ಒಂದು ಶಾಲೆಯಲ್ಲಿ ಇತ್ತೀಚೆಗೆ ಒಬ್ಬ ದಲಿತ ಮಹಿಳೆಯನ್ನು ಅಡುಗೆ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವಂಥ ಕೆಲಸ ಆಗುತ್ತೆ. ಇದೇ ಒಂದು ಕಾರಣಕ್ಕೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಸುಮಾರು 22 ಮಕ್ಕಳನ್ನು ಶಾಲೆ ಬಿಡಿಸಿರುವಂತಹ ಘಟನೆ ನಡೆದಿದೆ. ನಿಜವಾಗ್ಲೂ ಈ ಒಂದು ಘಟನೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಿಸಿ ಊಟದ ಮುಖ್ಯ ಅಡುಗೆಗಾಗಿ ದಲಿತ ಮಹಿಳೆಯನ್ನು ನೇಮಕ ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಪೋಷಕರು ತಮ್ಮ ಮಕ್ಕಳಲ್ಲಿ ಈ ರೀತಿಯಾದಂಥ ಒಂದು ಜಾತಿ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ಅವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಿಂದ TCಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಸೇರಿಸುವಂತಹ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ. ಪ್ರಸಕ್ತದಲ್ಲಿ 22 ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಅದರಲ್ಲಿ 21 ವಿದ್ಯಾರ್ಥಿಗಳ ಪೋಷಕರು ಅಂದರೆ ಮಕ್ಕಳ ಪೋಷಕರು TCಯನ್ನು ವಾಪಸನ್ನು ಪಡೆದು ಬೇರೆ ಶಾಲೆಗಳಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಆ ಒಂದು ಶಾಲೆಯಲ್ಲಿ ಇರುವಂತಹ ಏಕೈಕ ವಿದ್ಯಾರ್ಥಿ ಈಗ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಪೋಷಕರು ಸಡನ್ನಾಗಿ ತಮ್ಮ ಮಕ್ಕಳಿಗೆ TCಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು? ಹಾಗಿದ್ರೆ ಮುಂಚೆ ಅಲ್ಲಿ ಯಾರು ಅಡುಗೆಯನ್ನು ಮಾಡ್ತಾಯಿದ್ರು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಆಗಲೇ ಹೇಳಿದೆ, ಸುಮಾರು 99 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲಿ 2 ಮಹಿಳೆಯರು ಅಲ್ಲಿ ಅಡುಗೆ ಕೆಲಸವನ್ನು ಮಾಡ್ತಾಯಿದ್ರು. ಸೊ ನಿಯಮ ಏನು ಹೇಳುತ್ತೆ ಅಂತಂದರೆ, 25 ಮಕ್ಕಳಿಗಿಂತ ಹೆಚ್ಚಿರುವಂತಹ ಯಾವುದೇ ಒಂದು ಸರ್ಕಾರಿ ಶಾಲೆ ಇದ್ದರೂ ಅಲ್ಲಿ 2 ಅಡುಗೆ ಅವರನ್ನು ನೇಮಕ ಮಾಡ್ಕೊಳ್ಬೇಕಾಗುತ್ತೆ. ಒಬ್ಬರು ಮುಖ್ಯ ಶೆಫ್ ಆಗಿ ಕೆಲಸವನ್ನು ಮಾಡ್ತಾರೆ, ಇನ್ನೊಬ್ಬರು ಅವರಿಗೆ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಹೊಮ್ಮ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆ ಏನಿದೆಯಲ್ಲ, ಇಲ್ಲಿ ಕೇವಲ ಇರುವಂಥದ್ದು ಪ್ರಸಕ್ತ ವರ್ಷದಲ್ಲಿ 22 ವಿದ್ಯಾರ್ಥಿಗಳಿರ್ತಾರೆ. ಹಾಗಾಗಿ ನಿಯಮದ ಪ್ರಕಾರ 2 ಅಡುಗೆಯವರ ಪೈಕಿ ಒಬ್ಬರನ್ನು ತೆಗಿಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಸೊ ಇದಾದ ಬಳಿಕ 22 ಇದ್ದಂತಹ ಮಕ್ಕಳ ಸಂಖ್ಯೆ ಆ ಶಾಲೆಯಲ್ಲಿ ಸಡನ್ನಾಗಿ 1ಕ್ಕೆ ಕುಸಿಯುತ್ತೆ. ಮೊದಲ ಹಂತದಲ್ಲಿ 12 ಮಕ್ಕಳ ಪೋಷಕರು TCಯನ್ನು ಪಡೆದುಬಿಟ್ಟು ಅಕ್ಕಪಕ್ಕದಲ್ಲಿರುವಂತಹ ಖಾಸಗಿ ಶಾಲೆಗಳಿಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಉಳಿದಂತಹ 8 ಪೋಷಕರು ಏನಿದ್ದಾರೆ ಅಂದರೆ ಮಕ್ಕಳ ಪೋಷಕರು, ಅವರು ನಮಗೆ TC ಕೊಡಿ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ 22 ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿ ಮಾತ್ರ ಅಲ್ಲಿ ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಒಂದು ಶಾಲೆಯ ಇತಿಹಾಸವನ್ನು ನಾವು ನೋಡ್ತಾ ಹೋಗೋಣ. ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಶಾಲೆ ಇದೆಯಲ್ಲ, ಅದು 99 ವಸಂತಗಳನ್ನು ಪೂರೈಸಿ 100ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಅತ್ಯಂತ ಪುರಾತನವಾದಂತಹ, ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಕಲಿಸಿದಂತಹ ಒಂದು ಪವಿತ್ರವಾದಂತಹ ಒಂದು ತಾಣ. ಪ್ರಾರಂಭದಿಂದಲೂ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಂತಹ ಈ ಒಂದು ಶಾಲೆಯಲ್ಲಿ 2015ರ ನಂತರ ಒಂದು ರೀತಿ ಗ್ರಹಣ ಬಡಿತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ 2015ರ ನಂತರ ಈ ಒಂದು ಶಾಲೆಗೆ ಸೇರ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 2023-24 ನಾನು ತುಂಬ ಹಿಂದೆ ಹೋಗೋದಿಲ್ಲ, 23-24ರಲ್ಲಿ ಈ ಒಂದು ಶಾಲೆಯಲ್ಲಿ 32 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಅಂದರೆ 1ರಿಂದ 7ನೇ ತರಗತಿಯವರೆಗೆ ಅಲ್ಲಿ ಇರುವಂತಹ ಒಂದು ಶಾಲೆ. ಅದಾದ ಬಳಿಕ ಅಂದರೆ 24-25ನೇ ಸಾಲಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕೇವಲ 32 ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ 22ಕ್ಕೆ ಇಳಿಯುತ್ತೆ. ಅಂದರೆ
10 ಜನ ವಿದ್ಯಾರ್ಥಿಗಳು ಈ ಪ್ರಸಕ್ತ ವರ್ಷದಲ್ಲಿ ಅಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಳೋದಿಲ್ಲ. ಸೊ ಹಂತವಾಗಿ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಇದ್ದಂತಹ ಶಿಕ್ಷಕರ ಸಂಖ್ಯೆನೂ ಕೂಡ ಕಡಿಮೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಸೊ ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ 22ಕ್ಕೆ ಇಳಿಯಿತೋ, ಸೊ 3 ಇದ್ದಂತಹ ಶಿಕ್ಷಕರ ಪೈಕಿ ಒಬ್ಬ ಶಿಕ್ಷಕರನ್ನು ಬೇರೆಡೆಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಸೊ ಉಳಿದಂತಹ 2 ಶಿಕ್ಷಕರು ಅಲ್ಲಿರುವಂತಹ 22 ಜನ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಉತ್ತಮವಾದಂಥ ಒಂದು ಶಿಕ್ಷಣ ಅಭ್ಯಾಸವನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅಲ್ಲಿರುವಂತಹ ಶಿಕ್ಷಕರಲ್ಲಿ ಹೊಂದಾಣಿಕೆ ಕೊರತೆ ಇದ್ದಿದ್ದರಿಂದ ಪ್ರತಿದಿನ ಅವರು ಜಗಳವನ್ನು ಮಾಡ್ಕೊಳ್ತಾ ಇದ್ರು, ಅಥವಾ ಕಿತ್ತಾಡ್ತಾ ಇದ್ರು, ಅಥವಾ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಸಿಲೆಬಸ್ಸನ್ನು ಟೈಮ್ ಟು ಟೈಮ್ ಪೂರ್ಣಗೊಳಿಸಲಿಕ್ಕೆ ಇರುವಂತಹ ಶಿಕ್ಷಕರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾರಣ ಅವರಿಬ್ಬರು ಕೂಡ ಕಿತ್ತಾಟವನ್ನು ಮಾಡ್ತಾಯಿದ್ರು. ಇದು ಒಂದು ಕಾರಣ. ಹೀಗಾಗಿಯೇ ನಾವು ಮಕ್ಕಳನ್ನು ಬೇರೆ ಶಾಲೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಪೋಷಕರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಶಾಲೆ ಆರಂಭವಾಗಿ ಇಷ್ಟು ದಿನ ಆಗಿದೆ, ಹತ್ತತ್ರ 1.5-2 ತಿಂಗಳು ಆಗ್ತಾ ಬಂದಿದೆ. ಸೊ ಈಗ ಇಷ್ಟು ದಿನ ಇಲ್ದಿದ್ದು TC ಪಡೆಯುವಂತಹ ಪ್ರಕ್ರಿಯೆ ಈಗ ಯಾಕೆ ಆಯಿತು ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಆಗಲೇ ಹೇಳದಂತೆ 25 ವಿದ್ಯಾರ್ಥಿಗಳಿದ್ದರೆ 2 ಅಡುಗೆ ಕೆಲಸದವರು ಆ ಒಂದು ಶಾಲೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಶಾಲೆಯಲ್ಲಿ ಇದ್ದಿದ್ದೇ ಕೇವಲ 22 ವಿದ್ಯಾರ್ಥಿಗಳು. ಸೊ ಹೀಗಾಗಿ 2 ಅಡುಗೆ ಕೆಲಸದವರ ಪೈಕಿ ಓರ್ವ ಅಡುಗೆ ಕೆಲಸದವ್ರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಸೊ ರೋಸ್ಟರ್ ಪದ್ಧತಿಯಲ್ಲಿ ದಲಿತ ಮಹಿಳೆ ಅತಿ ಹೆಚ್ಚು ವರ್ಷಗಳ ಕಾಲ ಆ ಒಂದು ಶಾಲೆಯಲ್ಲಿ ಅಡುಗೆ ಕೆಲಸವನ್ನು ಮಾಡಿದ್ದ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಯನ್ನು ಅದೇ ಒಂದು ಶಾಲೆಯಲ್ಲಿ ಮುಂದುವರಿಸುವ ಕೆಲಸ ಆಗುತ್ತೆ. ಸೊ ಅದು ಯಾರು? ದಲಿತ ಮಹಿಳೆ. ಹಿಂದೆ ಇದ್ದಂತಹ ಮಕ್ಕಳು ದಲಿತ ಮಹಿಳೆ ಮಾಡಿದಂತಹ ಅಡುಗೆ ಅಥವಾ ಊಟವನ್ನು ಮಾಡ್ತಾ ಇದ್ರಾ? ಖಂಡಿತವಾಗ್ಲೂ ಇಲ್ಲ. 22 ವಿದ್ಯಾರ್ಥಿಗಳ ಪೈಕಿ ಕೇವಲ 8ರಿಂದ 9 ವಿದ್ಯಾರ್ಥಿಗಳು ಮಾತ್ರ ಊಟವನ್ನು ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡ್ತಾಯಿದ್ರು. ಆ ನಂಜಮ್ಮ ಎನ್ನುವಂತಹ ಮಹಿಳೆ ರೋಸ್ಟರ್ ಪದ್ಧತಿಯ ಆಧಾರದ ಮೇಲೆ ಮುಖ್ಯ ಅಡುಗೆ ಕೆಲಸದವರಾಗಿ ಆ ಒಂದು ಶಾಲೆಗೆ ನೇಮಕ ಆಗ್ತಾರೆ. ಯಾವಾಗ ಮುಖ್ಯ ಅಡುಗೆ ಕೆಲಸದವರಾಗಿ ಆ ಮಹಿಳೆ, ದಲಿತ ಮಹಿಳೆ ನಂಜಮ್ಮ ಅನ್ನುವಂಥವ್ರು ನೇಮಕ ಆಗ್ತಾರೋ ಆಗ ಮಕ್ಕಳು ಆ ಒಂದು ಶಾಲೆಯಲ್ಲಿ ಬಿಸಿ ಊಟವನ್ನು ಮಾಡುವಂಥ ಕೆಲಸವನ್ನು ಕೈ ಬಿಡ್ತಾರೆ. ಒಂದಷ್ಟು ಜನ ಮಕ್ಕಳು ಮನೆಗೆ ಹೋಗಿ ಊಟವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇನ್ನೊಂದಿಷ್ಟು ಜನ ಮಕ್ಕಳು ಮನೆಯಿಂದ ಬಾಕ್ಸನ್ನು ತೆಗೆದುಕೊಂಡು ಬಂದು ಮಧ್ಯಾಹ್ನ ಊಟವನ್ನು ಮಾಡ್ತಾಯಿದ್ರು. ಸೊ ಇದು ಹೀಗೆ ಮುಂದುವರೆದ್ರೆ ನಾನು ಹೇಗೆ ಜೀವನವನ್ನು ನಡೆಸೋದು ಅನ್ನುವಂತಹ ಒಂದು ಆತಂಕ ಆ ನಂಜಮ್ಮನಲ್ಲಿದೆ. ಜೊತೆಗೆ ನಾನು ಮುಖ್ಯ ಅಡುಗೆಯೊಳಗೆ ನೇಮಕ ಆದ ಬಳಿಕನೇ ಈ ರೀತಿಯಾದಂತಹ ಒಂದು ಸ್ಥಿತಿ ವಾತಾವರಣ ಶಾಲೆಯಲ್ಲಿ ನಿರ್ಮಾಣ ಆಗಿದೆ ಅನ್ನುವಂತಹ ಒಂದು ಬೇಸರದ ಮಾತುಗಳನ್ನು ನಂಜಮ್ಮ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇಲ್ಲಿ ಮಕ್ಕಳ TCಯನ್ನು ಪಡೀಲಿಕ್ಕೆ ಒಂದು ಕಾರಣ ಏನು ಅಂತಂದರೆ, ದಲಿತ ಮಹಿಳೆ ಮುಖ್ಯ ಅಡುಗೆಯೊಳಗೆ ನೇಮಕ ಆದ ಬಳಿಕ ಇಲ್ಲಿ ಅಂದರೆ ಮೇಲ್ವರ್ಗದ ಜನರು ದಲಿತ ಮಹಿಳೆ ಸಿದ್ಧಪಡಿಸಿದಂತಹ ಅಡುಗೆ ಊಟವನ್ನು ಮಾಡೋದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಪೋಷಕರಲ್ಲಿ ಬಂದಿದೆ. ಹೀಗಾಗಿಯೇ TCಯನ್ನು ಪಡೆಯುವಂಥ ಕೆಲಸವನ್ನು ಪೋಷಕರು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪ. ಆದರೆ ಪೋಷಕರು ಆ ಒಂದು ಮಾತನ್ನು ಹೇಳ್ತಾ ಇಲ್ಲ. ಅದ್ರ ಬದಲು ಇಲ್ಲಿರುವಂತಹ ಶಿಕ್ಷಕರ ನಡುವೆ ಹೊಂದಾಣಿಕೆ ಇಲ್ಲ, ಇದರಿಂದಾಗಿಯೇ ನಾವು TCಯನ್ನು ಪಡ್ಕೊಂಡು ಬೇರೆ ಶಾಲೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಯಾವಾಗ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರವನ್ನು ಪಡೀತೋ ಆಗ ಹಿರಿಯ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಹೇಳಿ ಆ ಒಂದು ಶಾಲೆಗೆ ಓಡೋಡಿ ಬರುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಪೋಷಕರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಶಿಕ್ಷಕರ ಜೊತೆಗೆ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಪೋಷಕರು ಹೇಳಿದ್ದು ಇಷ್ಟೇ, ಇರುವಂತಹ ಶಿಕ್ಷಕರಲ್ಲಿ ಹೊಂದಾಣಿಕೆ ಇಲ್ಲ, ಪಾಠಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಹೀಗಾಗಿಯೇ ನಾವು ಬೇರೆಡೆಗೆ TCಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ. ಆದರೆ ಪೋಷಕರು ಈ ಒಂದು ಮಾತನ್ನು ಅಧಿಕಾರಿಗಳು ಒಪ್ಪಲಿಕ್ಕೆ ಸುತರಾಮ್ ಸಿದ್ಧರಿಲ್ಲ. ಯಾಕೆ ಅಂತಂದರೆ ವಾಸ್ತವನೇ ಬೇರೆ ಇದೆ. ಅಧಿಕಾರಿಗಳು ಶಾಲೆಗೆ ಬಂದು ಅಲ್ಲಿ ಸಭೆಯನ್ನು ಮಾಡ್ತಾರೆ ಅಂತಂದರೆ ಕೇವಲ ಪೋಷಕರು ಅಥವಾ ಶಿಕ್ಷಕರು ಹೇಳಿರುವಂತಹ ಮಾತನ್ನು ಕೇಳೋದಿಲ್ಲ. ಸೊ ವಾಸ್ತವದಲ್ಲಿ ಗೊತ್ತಾಗುತ್ತೆ, ಇಲ್ಲ ಈ ರೀತಿ ಆದಂತಹ ಒಂದಂದರೆ ದಲಿತ ಮಹಿಳೆಯೇ ಮುಖ್ಯ ಅಡಿಗಳಾಗಿ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಿರೋದೇ ಈ ಎಲ್ಲ ಬೆಳವಣಿಗೆಗೆ ಕಾರಣ ಅನ್ನುವಂಥದ್ದು ಅಧಿಕಾರಿಗಳಿಗೆ ಮನದಟ್ಟು ಆದರೂ ಕೂಡ ಅದನ್ನೆಲ್ಲೂ ಕೂಡ ಅವರು ಬಹಿರಂಗ ಪಡಿಸಲಿಕ್ಕೆ ಸಿದ್ಧರಿರಲಿಲ್ಲ. ಶಿಕ್ಷಕರ ಇರುವಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತೀವಿ, ನೀವು ಪಡೆದಿರುವಂತಹ TCಯನ್ನು ವಾಪಸ್ ಬಂದು ಕೊಡಿ, ನೀವು ಇದೇ ಶಾಲೆಯಲ್ಲಿ ನೀವು ಮಕ್ಕಳನ್ನು ಓದನ್ನು ಕಂಟಿನ್ಯೂ ಮಾಡಿಸಿ ಅನ್ನುವಂತಹ ಒಂದು ಮನವಿಯನ್ನು ಪೋಷಕರಿಗೆ ಅಧಿಕಾರಿಗಳು ಮಾಡ್ತಾರೆ. ಅಂದರೆ BU ಆಗಿರ್ಬೋದು, DDP ಆಗಿರ್ಬೋದು, ಅಥವಾ
ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಕಚೇರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಪೋಷಕರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅಂತಿಮವಾಗಿ 22 ವಿದ್ಯಾರ್ಥಿಗಳ ಪೈಕಿ 7 ಜನ ವಿದ್ಯಾರ್ಥಿಗಳ ಪೋಷಕರು ಅಂದರೆ ಮಕ್ಕಳ ಪೋಷಕರನ್ನು ಮನವೊಲಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿಯನ್ನು ಕೂಡ ಆಗಿದ್ದಾರೆ. ಸೊ ಅವರು ವಾಪಸ್ ಬಂದು ಇಲ್ಲಿ ಟಿ ಸಿಯನ್ನು ಮತ್ತೆ ಶಾಲೆಗೆ ರೀಜಾಯ್ನ್ ಆಗ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಪೋಷಕರು ಕೊಟ್ಟಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಟೆಕ್ನಾಲಜಿ ಮುಂದುವರಿತಾ ಇದೆ, ಜಾತಿ ಧರ್ಮ ಮತ ಇಂತಹ ಒಂದು ಕಿತ್ತಾಟಗಳ ನಡುವೆ ಶಾಲೆ ಅದರಿಂದ ಈ ಒಂದು ಜಂಜಾಟದಿಂದ ದೂರ ಇಡಬೇಕು. ಅಲ್ಲಿ ಮಕ್ಕಳಿಗೆ ದೇಶವನ್ನು ಕಟ್ಟುವಂಥದ್ದಾಗಿರ್ಬೋದು, ಸಮಾಜಕ್ಕೆ ಉತ್ತಮವಾದಂಥ ಪ್ರಜೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡಬೇಕಾಗಿದ್ದಂತಹ ಒಂದು ದೇವಾಲಯ ಅದು. ಅಂತಹ ಸ್ಥಾನದಲ್ಲಿ ಅಥವಾ ಅಂತಹ ಒಂದು ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಬೇಸರದ ವಿಚಾರ. ಸೊ ಇದು ಕೇವಲ ಆರಂಭ ಅಷ್ಟೇ. ಇದೇ ರೀತಿಯಾದಂಥ ಬೆಳವಣಿಗೆಗಳು ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಆದರೆ ಪರಿಸ್ಥಿತಿ ನಿಭಾಯಿಸೋದು ತುಂಬ ಕಷ್ಟ ಆಗತ್ತೆ. ಶಿಕ್ಷಣ ಸಚಿವರು ಇದರ ಕಡೆ ಒಂದು ಗಮನವನ್ನು ಹರಿಸ್ಬೇಕಾಗತ್ತೆ. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಪೋಷಕರಿಗೆ ಮನವೊಲಿಸಿ ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇರುವಂತಹ ಇಂಥ ಒಂದು ದುಸ್ಥಿತಿಯನ್ನು ಸರಿಪಡಿಸುವಂಥ ಕೆಲಸ ಆಗಿರ್ಬೋದು ಅಥವಾ ತಡೆಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ CM ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜನಪ್ರತಿನಿಧಿಗಳು ಯಾವ ರೀತಿಯಾದಂಥ ಒಂದು ನಡೆಯನ್ನು ಇಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಚಾಮರಾಜನಗರ ತಾಲೂಕಿನ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.